ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ದೇಶದಲ್ಲಿ ರಾಮಾಯಣವನ್ನು ಅದನ್ನು ಬರೆದು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ವಾಲ್ಮೀಕಿ ಮಾಡಿದರು. ಸೊ ನಾವು ತಿಳ್ಕೋಬೇಕು, ವಾಲ್ಮೀಕಿಯವರು ಶೂದ್ರ ಜನಾಂಗದಲ್ಲಿ ಜನಿಸಿದ್ರು ಕೂಡ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ದಾರೆ. ಅದು ವಾಲ್ಮೀಕಿ ರಾಮಾಯಣ ಅದನ್ನು ಬರೆದು ಇಡೀ ರಾಮಾಯಣವನ್ನು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಜಿಲ್ಲೆಯ 330 ಗ್ರಾಮ ಪಂಚಾಯಿತಿಗಳಲ್ಲಿ ಮಾನ್ಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸರ್ವ ಸದಸ್ಯರುಗಳು ಇವರೆಲ್ಲರನ್ನೂ ಕೂಡ ಹಾಗೂ ನಮ್ಮ ಎಲ್ಲ PDOಗಳು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ನಮ್ಮ ಎಂಟೈರ್ ಉದ್ಯೋಗ ಖಾತ್ರಿ ಯೋಜನೆಯ ತಂಡ, ತಾಂತ್ರಿಕ ತಂಡ ಇವರೆಲ್ಲ ಏನಿದ್ದಾರೆ ಇವರೆಲ್ಲ ಭಾಳಷ್ಟು ಪರಿಶ್ರಮವನ್ನು ಹಾಕಿ ನಿರಂತರವಾಗಿ ಕೆಲಸ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೂ ಅನೇಕ ಯೋಜನೆಗಳಲ್ಲಿ ಶಾಲೆಗಳ ಅಭಿವೃದ್ಧಿ ಇರ್ಬೋದು, ಶಾಲೆಗಳ ಸಮಗ್ರ ಮೂಲಭೂತ ಸೌಕರ್ಯದ ಪರಿಕಲ್ಪನೆ ಇರ್ಬೋದು, ಚರಂಡಿ, ಇಡೀ ಜಿಲ್ಲೆಯಲ್ಲಿ ಚರಂಡಿ ವ್ಯವಸ್ಥೆಗಳನ್ನು ಪೂರ್ಣಗೊಳಿಸೋದಿರ್ಬೋದು, ಈ ರೀತಿ 10 ಹಲವು ಆಯಾಮಗಳಲ್ಲಿ ನಾವು ಯೋಜನೆಗಳನ್ನು ರೂಪಿಸಿಕೊಂಡು ಗ್ರಾಮ ಪಂಚಾಯತಿ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರ ಎಲ್ಲರ ಮಾರ್ಗದರ್ಶನದಲ್ಲಿ ಕೊರಟಗೆರೆ ತಾಲೂಕಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಸುಮಾರು 2700 ಜಲ್ ಸಂರಕ್ಷಣೆ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀವಿ. 24 ಗ್ರಾಮ ಪಂಚಾಯಿತಿಯಾದ್ಯಂತ ಸುಮಾರು 2700 ವಾಟರ್ ಕನ್ಸರ್ವೇಷನ್ ವರ್ಕ್ಸ್ ಏನಿದೆ ವಿತ್ ದ ಇಂಟೆಂಟ್ ಟು ಇನ್ಕ್ರೀಸ್ ಗ್ರೌಂಡ್ ವಾಟರ್ ನಾವು ತಗೊಂಡಿದ್ದೀವಿ. ಎಲ್ಲ ಕೊಚ್ಕೊಂಡೋಗಿತ್ತು, ಮನೆಗಳೆಲ್ಲ ಕೊಚ್ಕೊಂಡೋಗಿದ್ವು. ಅವಕ್ಕೆಲ್ಲ ನಮ್ಮವರು, ನಮ್ಮ ಪಂಚಾಯತಿಯರು ಎಲ್ಲ ಸೇರ್ಕೊಂಡು ಇದು ಮಾಡಿ ಈ ಬದ ಎಲ್ಲ ಹಾಕ್ಸಿ ನೀರು ದಪ್ಪಗಾವಾಗ ನೀರು ಕಡಿಮೆ ಬರೋದು. ಇವಾಗ ಜಾಸ್ತಿ ಬರೋದ್ರಿಂದ ಎಲ್ಲ ಕಟ್ಟೆ ಕಿತ್ಕೊಳ್ಳೋದಕ್ಕೆ ಇವೆಲ್ಲ ಕಟ್ಟೆ ಹಾಕಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಹಳ್ಳ ಹೋಗೋದಕ್ಕೆ ಕಿರಿದಾಗಿತ್ತು ಮೊದಲು, ಇವಾಗ ಸ್ವಲ್ಪ ದೊಡ್ಡದಾಗಿದೆ. ದನ ಕರ ಮೇಯೋದಕ್ಕೂ ಅನುಕೂಲ ಆಗೈತೆ, ನೀರು ಅನುಕೂಲ ಎಲ್ಲ ಆಗೈತೆ. ದನ ಕರಿ ನೀರಿಗೂ ಆಮೇಕಿಂದ ಹೊಲ ಬೆಳೆಯೋದಕ್ಕೂ ಅನುಕೂಲ ಆಗೈತೆ. ಎಲ್ಲ ವಸ್ತು ಚೆನ್ನಾಗೈತೆ. ಸರ್ಕಾರದಿಂದ ಒಳ್ಳೆ ಉಪಯೋಗ ಮಾಡಿದ್ದಾರೆ. ತುಂಬ ಸಲ ನಾನು ಲಾಸ್ ಆಗಿದೆ. ಸುಮಾರು ಒಂದು 4-5 ವರ್ಷ ತುಂಬನೇ ಲಾಸ್ ಆಗಿದೆ. ಈ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ರಾಜ್ಯ ಸರ್ಕಾರದ
ಈ ಸಹಯೋಗದೊಂದಿಗೆ ಇದನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಮತ್ತೆ ನೀರು ಸ್ಟೋರೇಜ್ ಆಗ್ತಾ ಇದೆ. ತುಂಬಾ ಇಲ್ಲಿ ನೀರೇ ನಿಲ್ತಾ ಇರಲಿಲ್ಲ ಒಂದು ಸ್ವಲ್ಪನೂ, ಈಗ ತುಂಬಾ ನೀರು, ಒಂದು ಕೆರೆ ನೀರಷ್ಟು ಇಲ್ಲಿ ತುಂಬಾನೇ ಸ್ಟೋರೇಜ್ ಆಗ್ತಾ ಇದೆ. ಇದರಿಂದ ನಮಗೂ ವ್ಯವಸಾಯಕ್ಕೆ ತುಂಬಾ ಅನುಕೂಲ ಆಗ್ತದೆ. ಕುಂಬಾಡಿ ಗ್ರಾಮದವರು ನಾವು ಇಲ್ಲಿ ನರೇಗಾ ಇದರಿಂದ ಪೊದು ನಿರ್ಮಾಣ ಮಾಡಿದ್ದೇವೆ. ನಾವು ಸ್ವತಃ ಕೈಯಲ್ಲಿ ಮಾಡಿರೋದ್ರಿಂದ ಇಲ್ಲಿ ತಂಪು ಚೆನ್ನಾಗಿ ನಿಂತು BGBA, Bangalore Telecom Business Area. So this is a 25 years completion of services of the BSNL. On this occasion, just to celebrate this occasion, we have organized one marathon. With on this day, I'll just simply reaffirm our commitment to serve this nation, to serve this customer in the best possible way. BSNL corporate office on 1st October with a grand cultural program also. We also held a cultural program in our circle office on 1st October. Then another cultural program is also scheduled on this Friday at Mysore. And our whole team is very much enthusiastic. Manufacturing in the telecom sector as well. There are many other activities and many other sectors where we are prospering, and we are fortunate that in telecom also we are very ahead of other countries, and we are the 5th in the world to have this technology. With this technology, we will be able to reach each and every corner of the country, serving our needy customers. ದ್ರಾವಣದಲ್ಲಿ ಕರಗಿಸಬೇಕು. ನಿಧಾನವಾಗಿ ಥರ್ಮೋಕೋಲ್ ತ್ಯಾಜ್ಯವು ಪೆಟ್ರೋಲ್ ದ್ರಾವಣದಲ್ಲಿ ಕರಗಿ ಅರೆಘನ ರೂಪದ ರಾಳವಾಗಿ ತಯಾರಾಗುತ್ತದೆ. ಈ ರೀತಿ ತಯಾರಾದ ರಾಳವು ಪ್ರಬಲ ಗುಣವನ್ನು ಹೊಂದಿರುತ್ತದೆ. ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ರಾಳವನ್ನು ತಯಾರಿಸಿ ನಾವು ಮರದ ಹಲಗೆಗಳ ಜೋಡಣೆಯಲ್ಲಿಯೂ ಪ್ಲಾಸ್ಟಿಕ್ಗಳ ಟೈಲ್ಸ್ಗಳ ಜೋಡಣೆಯಲ್ಲಿಯೂ ಕಾಗದಗಳ ಮೊಹರಿನಲ್ಲಿಯೂ ಬಳಸಬಹುದು. ರೇಕಲ್ಗೆರೆ, ಲಮ್ಮಣಿಹಟ್ಟಿ, ಚಳ್ಳಕೆರೆ ತಾಲೂಕು. ನನ್ನ ಸ್ನೇಹಿತೆಯಾದ ಪಲ್ಲವಿ ಅವರು ಪ್ಲಾಸ್ಟಿಕ್ನಿಂದ ಜಲ್ಲಿಕಲ್ಲನ್ನು ಮಾಡಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದೆ. ಆಕೆಯು ತಾನು ಮಾಡಿದ ಆ ಪ್ರಯೋಗದಿಂದ ರಾಷ್ಟ್ರಮಟ್ಟವಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹ ಸ್ಫೂರ್ತಿದಾಯಕವಾಗಿರಬೇಕೆಂದು ಆಶಿಸುತ್ತೇವೆ. ಮಾರ್ಗದರ್ಶನ ಕೊಡಿಸುವುದರ ಮೂಲಕ ನಮ್ಮ ಶಾಲೆ ಉತ್ತುಂಗಕ್ಕೆ ಏರಿಸ್ತಿರುವ ನಮ್ಮ ನಾಗಭೂಷಣ್ ಸಾರ್ ಅವರಿಗೂ ಹಾಗೂ ಪಲ್ಲವಿ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಭೂಮಿಗೆ ಮಾರಕವಾಗಿರುವಂಥ, ಪರಿಸರಕ್ಕೆ ಮಾರಕವಾಗಿರುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಜಲ್ಲಿಕಲ್ಲು ಬಳಸದೇನೆ ಈ ಪ್ಲಾಸ್ಟಿಕ್ ಘನತ್ಯಾಜ್ಯವಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡಿರುವಂಥ ಒಂದು ಸಿಮೆಂಟ್ ಮುಕ್ತ ಒಂದು ಇದಕ್ಕೆ ನಮ್ಮ ಶಾಲೆಗೆ ಒಂದು ಹೆಸರು. ಸಮಸ್ಯೆ ಆಗಿರ್ಬೋದು, ತನ್ನ ಸುತ್ತಮುತ್ತಲಿನ ಇದರಲ್ಲಿರ್ತಕ್ಕಂಥ ಮಾಲಿನ್ಯ ಮುಕ್ತ ಹಳ್ಳಿಗಳನ್ನಾಗಿ, ಮಾಲಿನ್ಯ ಮುಕ್ತ ನಗರಗಳನ್ನಾಗಿ ಮಾಡೋದಕ್ಕೆ ಈ ಪ್ರತಿಭೆ ಹಳ್ಳಿಯ ಹುಡುಗಿ ಪ್ರತಿಭೆ ಮಾಡಿರ್ತಕ್ಕಂಥ ಒಂದು ಈ ಮಾದರಿ ನಿಜಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಹೋಗುತ್ತೆ ಅಂತ ನಾನಾದರೂ ತಿಳ್ಕೊಂಡಿದ್ದೀನಿ. ಜಿಲ್ಲೆಯಿಂದ ರಾಜ್ಯಕ್ಕೆ, ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗ್ತಕ್ಕಂಥ ಒಂದು ಚಾಕಚಕ್ಯತೆ ಆ ಹಳ್ಳಿಯ ಪ್ರತಿಭೆಯಲ್ಲಿದೆ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ.
ಅಂಟು ಅಂದರೆ ರಾಳವನ್ನು ತಯಾರು ಮಾಡಿ ಆ ವಿದ್ಯಾರ್ಥಿನಿ ಸ್ಥಳದಲ್ಲಿ ಆರ್ಥಿಕವಾಗಿ ತುಂಬ ಕಡಿಮೆ ಖರ್ಚಿನಲ್ಲಿ ಗಮ್ಮನ ತಯಾರು ಮಾಡ್ತಾಳೆ ಮತ್ತು ಅದನ್ನು ವಿವಿಧ ಪ್ರಕಾರಗಳಲ್ಲಿ ಟೈಲ್ಸ್ಗಳ ಜೋಡಣೆಯಲ್ಲಿ ಮತ್ತು ಮರದ ಹಲಗೆಗಳ ಜೋಡಣೆಯಲ್ಲಿ ಮಾಡ್ತಾಳೆ. ಆಮೇಲೆ ಕಾಗದಗಳ ಮೊಹರುಗಳಲ್ಲಿ ಕೂಡ ಪ್ರಬಲವಾಗಿರ್ತಕ್ಕಂಥ ಗಮ್ಮನ ಪ್ರಿಪೇರ್ ಮಾಡ್ತಾಳೆ. ಇವೆರಡೂ ಕೂಡ ಪರಿಸರಕ್ಕೆ ಮಾರಕವಾಗಿರ್ತಕ್ಕಂಥ ಪೆಡಂಭೂತ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಈ ರೀತಿ ವಿದ್ಯಾರ್ಥಿನಿ ಪ್ರಾಯೋಗಿಕವಾಗಿ ಅವುಗಳನ್ನು ಮರುಬಳಕೆ ಮಾಡಿ ಪರಿಸರ ಸ್ನೇಹಿಯಾಗಿ ಕನ್ವರ್ಟ್ ಮಾಡತಕ್ಕಂಥ ತುಂಬ ಖುಷಿ ಆಗ್ತಾ ಇದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.